ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವತ್ರ ಶಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ವೀಕ್ಷಕ ಸ್ನೇಹಿತರಲ್ಲಿ ಪ್ರಾತಃ ಕಾಲದ ನಮಸ್ಕಾರಾದಿಗಳನ್ನು ಮಾಡ್ತಾ ನೋಡಿ, ಈ ದಿನ 2ನೇ ತಾರೀಕು ಶುಕ್ರವಾರ ಇದೆ, ಅದರಲ್ಲೂ ಸಹ ಫೆಬ್ರವರಿ. ಈ 2ನೇ ತಾರೀಕು ಸಪ್ತಮಿ ಸ್ವಾತಿ ನಕ್ಷತ್ರ. ಇವತ್ತು ವಿವೇಕಾನಂದರ ಜಯಂತಿ ಇರುವಂಥದ್ದು ತುಂಬ ಚೆನ್ನಾಗಿರುತ್ತೆ. ಚನ್ನಪಟ್ಟಣದಲ್ಲಿ ಕೆಂಗಲ್ ಆಂಜನೇಯ ಸ್ವಾಮಿ ವ್ರತ ಇರುವಂತಹ, ತುಂಬ ಜಾತ್ರೆ ಆಗುವಂತಹ ಒಂದು ಶುಭ ದಿನ. ಅದರಲ್ಲೂ ಸಹ ಶುಕ್ರವಾರ ಸಪ್ತಮಿ ತುಂಬ ವಿಶೇಷವಾಗಿರುವಂಥದ್ದು. ನೀವು ಯಾರನ್ನೂ ಕೇಳಬೇಕಾಗೇ ಇಲ್ಲ. ಈ ದಿನ ಒಳ್ಳೊಳ್ಳೆ ಕೆಲಸಗಳನ್ನು, ಒಳ್ಳೊಳ್ಳೆ ಕಾರ್ಯಗಳಿಗೆ, ಶುಭ ಕಾರ್ಯಗಳಿಗಂತೂ ತುಂಬ ಚೆನ್ನಾಗಿರುವಂಥದ್ದು. ಎಲ್ಲರೂ ಸಹ ಈ ದಿನವನ್ನು ಒಳ್ಳೆಯ ದಿನಕ್ಕಾಗಿ, ಒಳ್ಳೆಯದಕ್ಕೋಸ್ಕರವಾಗಿ ಉಪಯೋಗಿಸ್ಕೊಂಡಾಗ ಉತ್ತಮವಾದಂತಹ ಲಾಭ ಸಿಗುತ್ತೆ. ಈ ದಿನ ನೋಡಿ, ಮೇಷರಾಶಿಯವರಿಗೆ ವ್ಯವಹಾರದಲ್ಲಿ ಬಹಳ ಪ್ರಗತಿಯನ್ನು ಕಾಣ್ತಿರ್ತೀರಿ. ಆಮೇಲೆ ನೀವು ಈ ಕೆಲಸದಲ್ಲಿ ಈ ರೀತಿಯೇ ಆಗುತ್ತೆ ಅನ್ನುವಂತಹ ಕಲ್ಪನೆಯಲ್ಲಿರ್ತೀರಿ. ನಿಮ್ಮ ಕಲ್ಪನೆಗಳು ಸ್ವಲ್ಪ ಉಲ್ಟಾಗುವಂಥ ಸನ್ನಿವೇಶಗಳಿರುತ್ತೆ. ಇದನ್ನು ಇಷ್ಟೇ ಲಾಭ ಬರುತ್ತೆ, ಹಿಂಗೆ ವ್ಯವಹಾರಗಳಾಗುತ್ತೆ, ಈ ಥರ ಮಾಡಿಬಿಡ್ತೀನಿ, ಈ ಥರ ಏನೋ ಒಂದು ಮ್ಯಾಜಿಕ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡಿರ್ತೀರಿ. ಖಂಡಿತವಾಗಿ ಆ ರೀತಿ ಆಗಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ತೊಂದರೆಗಳು, ತಾಪತ್ರೆಗಳು, ನಮ್ಮ ಅಂದುಕೊಂಡಂತಹ ಅನಿಸಿಕೆಗಳು ಆಗದಲೇ ಇರುವಂಥ ಸನ್ನಿವೇಶಗಳು, ಮತ್ತು ಸ್ವಲ್ಪ ಕೋಪವೂ ಜಾಸ್ತಿ ಆಗ್ತಾಯಿದೆ ಮೇಷರಾಶಿಯವರಿಗೆ. ಕೋಪವೂ ಶಮನವಾಗಿ ಆತುರತೆಯಿಂದ ಮಾಡುವುದನ್ನು ಕಡಿಮೆ ಮಾಡಿಕೊಂಡು ಆಲೋಚನೆಯಿಂದ ಮಾಡುವುದನ್ನು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಂತರದಲ್ಲಿ ವೃಷಭ ರಾಶಿಯವರಿಗೆ ಈ ದಿನ ಉತ್ತಮವಾದಂತಹ ದಿನ. ವೃಷಭ ರಾಶಿಯವರ ಅಧಿಪತಿ ಬಂದು ಶುಕ್ರ ಇರುವಂತಹ ಸ್ವಾತಿ ನಕ್ಷತ್ರ, ಅದು ಸಹ ಆ ರಾಶಿಗೆ ಸಂಬಂಧಪಟ್ಟಂಥದ್ದೇ ಆಗುತ್ತೆ. ಯಾಕೆಂದರೆ ಸ್ವಾತಿ ನಕ್ಷತ್ರ ತುಲಾ ರಾಶಿ ಬಿಡುತ್ತೆ. ತುಲಾ ರಾಶಿ ಅಧಿಪತಿನೂ ಶುಕ್ರನೇ ಆಗ್ತಾನೆ. ಈ ದಿನ ನಿಮಗೆ ಉತ್ತಮವಾದಂತಹ ಲಾಭ. ಈ ದಿನ ಬಂಧುಗಳ ಆಗಮನವಾಗುತ್ತೆ. ಒಂದು ಒಳ್ಳೆಯ ಶುಭ ಸುದ್ದಿಗಳು ನಿಮಗೆ ಬರುವಂತಹ ಸಂಗತಿಗಳಿರುತ್ತೆ. ಕುಟುಂಬದಲ್ಲಿ ಸೌಖ್ಯ, ಸಂತಸ, ಸಂಭ್ರಮದಲ್ಲಿ ಈ ದಿನ ಕಾಲ ಕಳೆಯುವಂಥದ್ದು. ನಿಮ್ಮ ಅನಿಸಿಕೆಗಳು, ಇಷ್ಟಾರ್ಥಗಳೆಲ್ಲವೂ ಸಹ ಸಿದ್ಧಿಯಾಗುವಂಥ ಸನ್ನಿವೇಶಗಳು. ಮತ್ತು ಹಣಕಾಸಿನ ವ್ಯಾಪಾರ ವ್ಯವಹಾರದಲ್ಲಂತೂ ಉತ್ತಮವಾದಂತಹ ಲಾಭ ಗಳಿಸುವಂಥದ್ದು ವೃಷಭ ರಾಶಿಯವರಿಗಿರುತ್ತೆ. ಮಿಥುನ ರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ ಇದೆ, ಕುಟುಂಬದಲ್ಲಿ ಸೌಖ್ಯವಿದೆ. ಅದರಲ್ಲೂ ಸಹ ಈ ರೈತಾಪಿ ವರ್ಗದವರಿಗೆ ಉತ್ತಮವಾದಂತಹ ಲಾಭ. ಟ್ರ್ಯಾಕ್ಟರ್ ಬಿಸ್ನೆಸ್ಸು, ಏನಾದರೂ ಬೇರೆ ಬೇರೆ ಬಿಸ್ನೆಸ್ಗಳು ಮಾಡುವಂಥವರು, ಭೂಮಿ ಖರೀದಿ ಮಾಡುವಂಥ ಬಿಸ್ನೆಸ್ ಮಾಡುವಂಥವರು, ಏನಾದರೂ ಸಾಕಾಣಿಕೆ ಮಾಡಿ ಅದರಲ್ಲಿ ಲಾಭ ನೋಡುವಂತಹ ಜನಗಳಿದ್ದರೆ ರೈತಾಪಿ ವರ್ಗದವರಿಗಂತೂ ಉತ್ತಮವಾದಂತಹ ಲಾಭ ಗಳಿಸುವಂಥದ್ದು ಖಂಡಿತವಾಗಿದೆ. ನಿಮ್ಮ ಮನಸ್ಸಿನ ಆಲೋಚನೆಗಳು ತುಂಬ ಚೆನ್ನಾಗಿದೆ. ಏನು ಆಲೋಚನೆ ಮಾಡ್ತೀರಿ ಅದನ್ನು ಖಂಡಿತವಾಗಿ ಜಾರಿಗೆ ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತೀರಿ. ಅದನ್ನು ಮಾಡದಲ್ಲೇ ಇರೋವರೆಗೂ ಸಹ ನಿಮಗೆ ನಿದ್ರೆ ಬರೋದಿಲ್ಲ. ಆ ರೀತಿಯಾದಂಥ ಹಠಮಾರಿತನದಲ್ಲಿ ನೀವು ಕೆಲಸವನ್ನು ಮಾಡುವಂಥವರು. ತುಂಬ ಚೆನ್ನಾಗಿರುತ್ತೆ ಮಿಥುನ ರಾಶಿಯವರಿಗೆ. ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಕೋಪವು ಶಮನವಾಗಿದೆ, ಪರವಾಗಿಲ್ಲ ಅನ್ಬೋದು. ಜೊತೆಯಲ್ಲಿ ಸ್ವಲ್ಪ ಲೇವಾದೇವಿ ವ್ಯವಹಾರದಲ್ಲಿ ಸ್ವಲ್ಪ ಅಡೆತಡೆಗಳಾಗ್ತಾ ಇದೆ. ಜೊತೆಯಲ್ಲಿ ಸ್ವಲ್ಪ ದಾಯಾದಿ ಕಲಹಗಳಾಗ್ತಾ ಇದೆ. ನಾವು ಏನೋ ಮಾಡೋಕ್ಕೆ ಹೋಗ್ತೀವಿ, ಮತ್ತೇನೋ ಒಂದು ಅವಘಡಗಳಾಗಿ ಸ್ವಲ್ಪ ಬೇಸರ, ಸಣ್ಣ ಪುಟ್ಟ ವಿಚಾರಗಳಿಗೆ ಗಲಾಟೆ, ಗೊಂದಲ, ಮನಸ್ತಾಪಗಳು ಸ್ವಲ್ಪ ಇರುತ್ತೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ. ಮತ್ತು ಸಿಂಹರಾಶಿಯವರಿಗೆ ನಿಮಗೆ ದೃಷ್ಟಿದೋಷಗಳು ಜಾಸ್ತಿ ಆಗುತ್ತೆ. ನೀವು ಏನೂ ಮಾಡಿರೋದಿಲ್ಲ, ಯಾರೋ ಏನೋ ಊಹಾಪೋಹಗಳನ್ನು ಹಾಕ್ಕೊಂಡು ನಿಮ್ಮ ಮೇಲೆ ಚಾಡಿಗಳನ್ನುಕೊಂಡು ನಿಮ್ಮ ಬಗ್ಗೆ ಅವಹೇಳನವಾಗಿ ಮಾತನಾಡಿಕೊಂಡು ಆ ಶಬ್ದಗಳು, ಆ ವಿಚಾರಗಳು ನಿಮ್ಮ ಕಿವಿಗೆ ಬಿದ್ದು ನೀವು ಅದಕ್ಕೂ ಕೋಪ ಮಾಡಿಕೊಂಡು ಅವ್ರ ಹತ್ರ ಏನೋ ಒಂದು ಕೇಳಕ್ಕೆ ಹೋಗಿ ಅಲ್ಲೊಂದು ಜಗಳ, ಒಂದು ಸೃಷ್ಟಿ, ಅಲ್ಲಿ ಏನೇನೋ ಆಗಿ ಮನಸ್ತಾಪಗಳಾಗಿ ಆಗುವಂಥ ಕೆಲಸಗಳೆಲ್ಲವೂ ಸಹ ಹಾಳಾಗುವಂಥ ಸನ್ನಿವೇಶಗಳಿರುತ್ತೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಸಿಂಹರಾಶಿಯವರು. ಅನಂತರದಲ್ಲಿ ಕನ್ಯಾ ರಾಶಿಯವರಿಗೆ ಸ್ವಲ್ಪ ಓಡಾಡಬೇಕಾದ್ರೆ ಎಳವು ಬೀಳುವಂಥದ್ದು, ತರಚಿದ ಗಾಯಗಳಾಗುವಂಥದ್ದು, ವಾಹನಗಳಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗುವಂಥ ಸನ್ನಿವೇಶಗಳೂ ಆಗಬಹುದು. ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ. ಜೊತೆಯಲ್ಲಿ ಸ್ವಲ್ಪ ದೇಹದಲ್ಲಿ ಸ್ವಲ್ಪ ಆಯಾಸ, ಸ್ವಲ್ಪ ವಾತಾವರಣಗಳು ಬದಲಾವಣೆಗಳಾಗುವಂಥ ಸನ್ನಿವೇಶಗಳಿರುತ್ತೆ. ಸ್ವಲ್ಪ ಜಾಗ್ರತೆ.
ಮತ್ತು ತುಲಾರಾಶಿಯವರಿಗೆ ಹಣಕಾಸಿನಲ್ಲಂತೂ ಈ ದಿನ ಉತ್ತಮವಾದಂತಹ ಲಾಭ. ಕೋರ್ಟು ಕಚೇರಿಗಳಲ್ಲಿ ಜಯದ ವಾತಾವರಣ, ಕೆಲಸ ಮಾಡುವಂಥ ಜಾಗದಲ್ಲಿ ಬಡ್ತಿ ಸಿಗುವಂಥದ್ದು, ಮತ್ತು ಇಂಕ್ರಿಮೆಂಟ್ ಸಿಗುವಂಥದ್ದು, ಅಧಿಕಾರಿಗಳಿಂದ ಹೊಗಳಿಕೆ ಮಾತುಗಳು ಸಿಗುವಂಥದ್ದು, ವ್ಯಾಪಾರ ವ್ಯವಹಾರ ಉದ್ಯೋಗ ಮಾಡುವಂಥವರಿಗೆ ಉತ್ತಮವಾದಂತಹ ಈ ದಿನ ಲಾಭ ಗಳಿಸುವಂತಹ ದಿನ ಅಂತೂ ತುಲಾರಾಶಿಯವರಿಗೆ ತುಂಬ ಪ್ರಶಸ್ತವಾಗಿರುತ್ತೆ. ವೃಶ್ಚಿಕ ರಾಶಿಯವರಿಗೆ ಶುಭ ಕಾರ್ಯಗಳ ಚಿಂತನೆ, ಶುಭ ಕಾರ್ಯಗಳಾಗುವಂಥ ಸನ್ನಿವೇಶಗಳು, ವ್ಯವಹಾರದಲ್ಲಿ ಪ್ರಗತಿ, ಕುಟುಂಬದಲ್ಲಿ ಸೌಖ್ಯ, ಏನು ಪ್ರಯತ್ನ ಪಟ್ಟರು ಸಕ್ಸಸ್ ಆಗುವಂಥದ್ದು, ಮನಸ್ಸಿಗೊಂದು ತೃಪ್ತಿಕರವಾದಂತಹ ವಾತಾವರಣ ಅಂತೂ ಖಂಡಿತವಾಗಿ ಸಿಗುತ್ತೆ ನಿಮಗೆ. ಅನಂತರದಲ್ಲಿ ಧನುಸ್ಸು ರಾಶಿಯವರಿಗೆ ಹಣಕಾಸಿನಲ್ಲಿ ಸಣ್ಣ ಪುಟ್ಟ ಗೊಂದಲ ಅನ್ನೋದು ಬಿಟ್ಟರೆ ಮನಸ್ಸಿಗೆ ನೆಮ್ಮದಿ, ತೃಪ್ತಿ, ವಾತಾವರಣಗಳು, ಕುಟುಂಬದ ವ್ಯವಹಾರಗಳು ಚೆನ್ನಾಗಿದೆ. ಹೊಸ ಹೊಸ ಕೆಲಸಗಳ ಆಗಮನ, ಹೊಸ ಹೊಸ ಕೆಲಸಗಳ ಚಿಂತನೆ, ಮತ್ತು ಹೊಸ ಕೆಲಸಗಳಲ್ಲಿ ಏನು ಮಾಡಬೇಕು ಅನ್ನುವಂತಹ ಅದಕ್ಕೆ ಹೊಸ ಹೊಸ ಸ್ನೇಹಿತರು ಸಿಗ್ತಾರೆ. ನಿಮ್ಮ ನಷ್ಟಗಳಲ್ಲೂ ಸಹ ಲಾಭಕ್ಕೆ ತಿರುಗುವಂತಹ ವಾತಾವರಣಗಳಂತೂ ಖಂಡಿತವಾಗಿ ನಿಮಗೆ ಕೂಡಿ ಬರುತ್ತೆ. ಮತ್ತು ನಿಮಗೆ ಮಕರ ರಾಶಿಯವರಿಗೆ ಹಣಕಾಸಿನಲ್ಲಿ ಸ್ವಲ್ಪ ವ್ಯತ್ಯಾಸ ಅನ್ನೋದು ಬಿಟ್ಟರೆ ಆರೋಗ್ಯದಲ್ಲಿ ಚೇತರಿಕೆ, ಮನಸ್ಸಿಗೆ ನೆಮ್ಮದಿಯಾದಂತಹ ವಾತಾವರಣ, ಬಿಸ್ನೆಸ್ಸಲ್ಲಿ ಒಂದು ಲಾಭದ ವಾತಾವರಣ, ಕೆಲಸ ಮಾಡುವಂತಹ ಜಾಗದಲ್ಲಿ ಪ್ರಶಂಸೆ, ಮತ್ತು ಅಧಿಕಾರಿಗಳು ಕರೆದು ನಮ್ಮ ಬಗ್ಗೆ ಹೊಗಳಿಕೆ ಮಾತುಗಳನ್ನು ಆಡುವಂಥದ್ದು, ಇದೆಲ್ಲವೂ ಸಿಗುವಂತಹ ವಾತಾವರಣ. ಮತ್ತು ಕುಂಭರಾಶಿಯವರಿಗೆ ಸ್ವಲ್ಪ ತಂದೆಯ ಜೊತೆಯಲ್ಲಿ ಸಣ್ಣ ಪುಟ್ಟ ವಾಗ್ವಾದಗಳಿಗೆ ಇಳಿತೀರಿ. ಅದನ್ನು ಬಿಟ್ಟರೆ ಸ್ವಲ್ಪ ಕೋಪ ಬೇಗ ಸಡನ್ನಾಗಿ ಮಾಡ್ಕೊಳ್ತೀರಿ, ಅದನ್ನು ಕಡಿಮೆ ಮಾಡ್ಕೊಳ್ಳಿ. ಅದನ್ನು ಬಿಟ್ಟರೆ ವ್ಯವಹಾರದಲ್ಲಿ ಪ್ರಗತಿ ಇದೆ, ಮತ್ತು ಕುಟುಂಬದಲ್ಲಿ ಸೌಖ್ಯ ಇದೆ. ಹಣಕಾಸು ಕಷ್ಟಪಟ್ಟು ಸಂಪಾದನೆ ಮಾಡ್ತೀರಿ, ಅದು ಫೋಲ್ ಆಗಿದ್ರೆ ನಿಮಗೆ ಬಹಳ ಕೋಪ ಬರ್ತಾ ಇರ್ತದೆ. ಇಷ್ಟು ಕಷ್ಟಪಟ್ಟಿರುವಂತಹ ದುಡ್ಡು ಇದ್ದಕ್ಕಿದ್ದಂಗೆ ಅನ್ಯಾಯವಾಗಿ ಈ ಥರ ಖರ್ಚಾಗುತ್ತಲ್ಲ ಅನ್ನುವಂತಹ ಮನೋವ್ಯಥೆ ಜಾಸ್ತಿ ಕಾಡುತ್ತೆ. ಅದಕ್ಕೋಸ್ಕರವಾಗಿ ಹೆಂಡತಿ ಜೊತೆಯಲ್ಲಿ ಜಗಳ, ಕುಟುಂಬದಲ್ಲಿ ಸಣ್ಣ ಪುಟ್ಟದಕ್ಕೂ ಜಗಳ ಮಾಡಿಕೊಡುವಂತಹ ವಾತಾವರಣ ಅದಕ್ಕೋಸ್ಕರನೇ ಬರುವಂಥದ್ದು. ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ, ಮನಸ್ಸಿಗೆ ಮತ್ತು ಮನೆ ಶಾಂತವಾಗಿರುತ್ತೆ. ಮತ್ತು ಮೀನರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ, ಕುಟುಂಬದಲ್ಲಿ ಸೌಖ್ಯ, ಮಾಡುವಂತಹ ಕೆಲಸದಲ್ಲಿ ಮನ್ನಣೆಗಳು ಸಿಗುವಂತಹ ವಾತಾವರಣ, ತುಂಬ ಅನುಕೂಲತೆಗಳನ್ನು ನೋಡುವಂಥದ್ದು. ಸ್ವಲ್ಪ ಪರಸ್ಥಳ ವಾಸ ಅಂತ ಬರುತ್ತೆ. ನಿಮ್ಮ ಮನೆಗಳಿಗಿಂತ ಹೊರಗಡೆ ಜಾಸ್ತಿ ಓಡಾಟಿ ಹೊರಗಡೆ ತಂಗುವಂಥದ್ದು, ಹೊರಗಡೆ ಜೀವನ ಮಾಡುವಂಥದ್ದು ಕೆಲವು ದಿನಗಳ ಕಾಲ ಅದಿರುತ್ತೆ. ಸ್ವಲ್ಪ ಅದರ ಬಗ್ಗೆ ಯೋಚನೆ ಮಾಡಬೇಕು. ಅದನ್ನು ಬಿಟ್ಟರೆ ಇನ್ನೆಲ್ಲವೂ ತುಂಬ ಚೆನ್ನಾಗಿರುವಂತಹ ದಿನಗಳೇ ಆಗಿರುತ್ತೆ ಅಂತ ಹೇಳ್ತಾ, ಇದರ ವಿಶೇಷವಾದಂತಹ ದಿನ 2ನೇ ತಾರೀಕು ಶುಕ್ರವಾರ. ಈ ದಿನದ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡ್ತೇವೆ. ಭಗವಂತ ನಿಮಗೆ ಒಳಿತನ್ನು ಮಾಡಲಿ.